ಸ್ಯಾಂಡಲ್ವುಡ್ನಲ್ಲಿ ಇದೀಗ ಮತ್ತೊಂದು ಡಿವೋರ್ಸ್ನ ಸುದ್ದಿ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಬಿರುಗಾಳಿಯಂತೆಯೇ ಈ ಸುದ್ದಿ ವೈರಲ್ ಆಗ್ತಾ ಇದೆ. ಹೌದು, ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಲೈಫ್ ಅಂದರೆ ಹಾಗೇನೆ ಇರುತ್ತೆ. ಯಾವಾಗ ಮದುವೆ ಆಗ್ತಾರೆ, ಯಾವಾಗ ಲವ್ ಮಾಡ್ತಾರೆ, ಯಾವಾಗ ಬ್ರೇಕಪ್ ಆಗುತ್ತೆ, ಯಾವಾಗ ಡಿವೋರ್ಸ್ ಆಗುತ್ತೆ ಗೊತ್ತೇ ಆಗಲ್ಲ. ಸೊ ಇದೀಗ ಶುಭ ಪುಂಜಾ ಅವರ ಮದುವೆ ಜೀವನ, ವೈವಾಹಿಕ ಜೀವನ ಮುಗಿದು ಹೋದ ಅಧ್ಯಾಯ ಆಗ್ತಾ ಇದೆ ಅನ್ನುವ ಶಾಕಿಂಗ್ ಸುದ್ದಿ ಗೊತ್ತಾಗ್ತಾ ಇದೆ. ಅಷ್ಟಕ್ಕೂ ಶುಭ ಪುಂಜಾ ಪ್ರೀತಿಸಿ ಮದುವೆ ಆದವರು. ಹೀರೋಯಿನ್ ಆಗಿದ್ರೂ ಕೂಡ ಸಾಮಾನ್ಯ ಕ್ಯಾಬ್ ಓಡಿಸುವ ಡ್ರೈವರ್ ಅಥವಾ ಒಂದು ಕರ್ನಾಟಕ ಸಂಘಟನೆಯಲ್ಲಿರುವಂಥ ಒಬ್ಬ ಕಾರ್ಯಕರ್ತನನ್ನು ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿದ್ರು. ಅನೇಕ ಬಾರಿ ಗಂಡ ಹೆಂಡತಿ ಇಬ್ಬರು ಹಲವು ಕಾರ್ಯಕ್ರಮಗಳಿಗೆ ಒಟ್ಟಿಗೆ ಹೋಗಿದ್ದಿದೆ, ಅನ್ಯೂನ್ಯತೆಯಿಂದ ಇದ್ದಿದ್ದಿದೆ. ಆದರೆ ಇದೀಗ ಡಿವೋರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದು ಇವತ್ತು ಫ್ಯಾಮಿಲಿ ಸಮೇತವಾಗಿ ಕೋರ್ಟಿಗೆ ತೆರಳಲಿದ್ದು, ಇಬ್ಬರಿಗೂ ಕೂಡ ನಮಗೊಬ್ಬರನ್ನ ಕಂಡ್ರೆ ಒಬ್ರಿಗೆ ಇಷ್ಟ ಇಲ್ಲ, ಒಟ್ಟಿಗೆ ಬಾಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ದೂರ ಆಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಆದರೆ ಇದರಲ್ಲಿ ಶಾಕಿಂಗ್ ಅನ್ನಿಸ್ತಾ ಇರೋದು ಅವರು ಡಿವೋರ್ಸ್ ಕೊಡ್ತಾ ಇರೋದಕ್ಕೆ ಇರುವಂಥ ಕಾರಣ. ಹಾಗಿದ್ರೆ ಡಿವೋರ್ಸ್ ಆಗ್ತಾ ಇರೋದಕ್ಕೆ ಕಾರಣ ಆದರೂ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಶುಭ ಪೂಂಜಾ ತುಂಬ ಚಿಕ್ಕ ಹುಡುಗಿ ಥರ ಇರ್ತಾರೆ. ಶುಭ ಪೂಂಜಾ ಮಕ್ಕಳ ಮನಸ್ಸಿನಂತೆಗೆ. ಶುಭ ಪೂಂಜಾ ಏನೇ ಇದ್ರೂ ಕೂಡ ಎಲ್ಲವನ್ನ ಹೇಳ್ಕೊಳ್ತಾರೆ. ಈ ಹಿಂದೆ ಒಮ್ಮೆ ತನ್ನ ಜೀವನದಲ್ಲಿ ಆಗ್ತಿರುವಂಥ ಕಹಿ ಘಟನೆಯನ್ನು ಹೇಳಿಕೊಂಡಿದ್ರು, ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಸೊ ಅದೇ ಕಾರಣ ಇದೀಗ ಅವರ ಡಿವೋರ್ಸಿಗೆ ಕಾರಣ ಆಗ್ತಾ ಇರೋದು ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಶುಭ ಇಂಡಸ್ಟ್ರಿಗೆ ಬಂದಾಗ ತುಂಬ ಸಣ್ಣಕ್ಕೆ ಇದ್ರು. ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬ ದಪ್ಪ ಆಗ್ಬಿಟ್ರು. ಆದರೆ ಮದುವೆ ಆದ ನಂತರ ಮತ್ತೆ ವರ್ಕೌಟು ಇನ್ನೊಂದು ಮತ್ತೊಂದು ಅಂತ ಮಾಡಿ ತೀರಾ ಅಂದರೆ ತೀರಾ ಸಣ್ಣಗೂ ಆದರು. ಸೊ ದಪ್ಪ ಇರೋ ಕಾರಣಕ್ಕೆ ಡಿವೋರ್ಸ್ ಆಗ್ತಾ ಇದೆಯಾ ಅಂದರೆ ಖಂಡಿತವಾಗಿಯೂ ಅಲ್ಲ. ಸಣ್ಣ ಆಗಿದ್ರಲ್ಲ ಮತ್ತಿನ್ನೇನು ಅಂತ ನೀವು ಪ್ರಶ್ನಿಸಬಹುದು. ಆದರೆ ಇಬ್ಬರ ಮಧ್ಯ ಅಂದರೆ ಗಂಡ ಹೆಂಡತಿ ಮಧ್ಯ ಒಂದೇ ಒಂದು ಸಮಸ್ಯೆ ಉದ್ಭವ ಆಗಿದ್ದು, ಅದೇ ಮಕ್ಕಳ ವಿಚಾರ. ಹೌದು, ಶುಭಾನೇ ಅನೇಕ ಬಾರಿ ಹೇಳ್ಕೊಂಡಿದ್ದಿದೆ, ಅವರಿಗೆ ಮಕ್ಕಳು ಅಂತಂದರೆ ತುಂಬ ಇಷ್ಟ. ಮದುವೆ ಆದಮೇಲೆ ಗಂಡ ಹೆಂಡತಿ ಮಕ್ಕಳನ್ನು ಬಯಸೋದು ಸಹಜವೇ. ಶುಭ ಅವ್ರಿಗೂ ಕೂಡ ತಮಗೆ ಮಕ್ಕಳು ಆಗಬೇಕು ಅಂತ ಮಹದಾಸೆ ಇತ್ತು. ಆದರೆ ಅದ್ಯಾಕೂ ಗೊತ್ತಿಲ್ಲ, ಕಾರಣಾಂತರಗಳಿಂದ ಶುಭ ಪುಂಜ ಅವರಿಗೆ ಮಕ್ಕಳೇ ಆಗ್ತಿರ್ಲಿಲ್ಲ. ಅನೇಕ ಕಡೆ ಡಾಕ್ಟರ್ ಬಳಿ ಹೋಗಿದ್ದು ಉಂಟು, ತೋರಿಸಿದ್ದು ಉಂಟು, ಆದರೆ ಅದು ವರ್ಕೌಟೇ ಆಗಿಲ್ಲ. ಈ ಹಿಂದೆ ಒಮ್ಮೆ ಶುಭ ಪುಂಜ ಹೇಳಿಕೊಂಡು ಅತ್ತಿದ್ದು ಇದೆ, ಏನೋ ಗೊತ್ತಿಲ್ಲ ಮಕ್ಕಳೇ ಆಗ್ತಾ ಇಲ್ಲ, ಅದಕ್ಕೆ ಏನೇನು ಬೇಕು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀನಿ ಅಂತ ಇಂಟರ್ವ್ಯೂ ಒಂದರಲ್ಲಿ ಹೇಳಿದರು. ತೀರಾ ದಪ್ಪ ಇರುವಂಥ ಕಾರಣಕ್ಕೆ ಮಕ್ಕಳಾಗ್ತಿಲ್ವೇನೋ ಅನ್ನೋದೊಂದು ಬೇಸರ ಕೂಡ ಇತ್ತು. ಆ ಕಾರಣಕ್ಕೆ ಅವರು ತೀರಾ ವರ್ಕೌಟ್ ಮಾಡಿ ಸಣ್ಣ ಕೂಡ ಆದರು. ಹಾಗಿದ್ರೂ ಅವರಿಗೆ ಮಕ್ಕಳಾಗ್ತಾ ಇರಲಿಲ್ಲ. ಗಂಡ ಹೆಂಡತಿ ಮಧ್ಯ ಇದೊಂದು ಸ್ವಲ್ಪ ವೈಮನಸ್ಸಿಗೆ ಕಾರಣ ಆಗಿತ್ತು. ಯಾಕಂದರೆ ಶುಭ ಅವರ ಗಂಡನಿಗೆ ಮಗು ಬೇಕು ಅನ್ನೋದು ಇತ್ತು. ಎಂಥವ್ರಿಗಾದ್ರೂ ಕೂಡ ನಮಗೊಂದು ಮಗು ಬೇಕು ಅನ್ನೋದು ಇದ್ದೇ ಇರುತ್ತೆ. ಆದರೆ ಗಂಡ ಹೆಂಡತಿ ಅಂತ ಬಂದಾಗ ಇಬ್ಬರಲ್ಲಿ ಯಾರಿಗೆ ಸಮಸ್ಯೆ ಇದೆ ಅನ್ನೋದು ಸೆಕೆಂಡ್ರಿ, ಅಥವಾ ನಮಗೆ ಮಕ್ಕಳು ಆಗತ್ತೆ ಆಗಲ್ಲ ಅನ್ನೋದು ಸೆಕೆಂಡ್ರಿ. ಕೂತು ಮಾತಾಡೋದು, ಬಗೆಹರಿಸ್ಕೊಳ್ಳೋದು ಇದೆಲ್ಲವನ್ನು ಕೂಡ ಮಾಡ್ಬೋದಿತ್ತು. ಆದರೆ ಯಾವಾಗ ಇಬ್ಬರ ಮಧ್ಯದಲ್ಲಿ ಸಮಸ್ಯೆಗಳು ಹುಟ್ಕೊಳ್ಳೋಕೆ ಶುರು ಆಯಿತು, ಬೇಜಾರು ಹುಟ್ಕೊಳ್ಳೋದಕ್ಕೆ ಶುರು ಆಯಿತು, ಅದೆಲ್ಲವೂ ಕೂಡ ಗ್ಯಾಪ್ ಆಗ್ತಾ ಹೋಯಿತು. ಈ ಹಿಂದೆನೇ ಶುಭ ಪುಂಜ ಹೇಳ್ಕೊಂಡಂಗೆ ಅವರ ಹಸ್ಬೆಂಡ್ ವರ್ಕ್ ಅಂತ ವರ್ಕ್ ಪ್ರೆಷರಲ್ಲಿ ಇರೋರು. ಶುಭ ಪುಂಜ ಕಾದು ಕಾದು ನಿದ್ದೆ ಮಾಡಿದ್ಮೇಲೆ ಗಂಡ ಮನೆಗೆ ಬರ್ತಿದ್ರು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ತಿಂಡಿ ತಿನ್ನೋದು, ಹೊರಗೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು ಇದ್ಯಾವುದೂ ಕೂಡ ಸಾಧ್ಯವೇ ಆಗ್ತಾ ಇರಲಿಲ್ಲ. ಯಾವಾಗಲೂ ವರ್ಕ್ ಪ್ರೆಷರಲ್ಲಿ ಇರ್ತಿದ್ರು. ಇದ್ರ ಮಧ್ಯದಲ್ಲಿ ಮಕ್ಕಳಾಗ್ತಿಲ್ಲ ಅನ್ನೋದೊಂದು ಬೇಸರ. ಇದು ಭಾವನಾತ್ಮಕವಾಗಿ ಶುಭ ಪುಂಜಂಗೆ ಒಂದು ರೀತಿಯಾಗಿ ಒಂಟಿತನವನ್ನು ಕಾಡುವಂತೆ ಮಾಡಿದೆ. ಸೊ ಈ ಒಂಟಿತನ ಅವರಿಬ್ಬರ ಮಧ್ಯದಲ್ಲಿ ಮತ್ತಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ತಂದು ಹಾಕಿದೆ. ಇಬ್ಬರು ಒಟ್ಟಿಗೆ ಕೂತು ಸಮಯ ಕಳೆದು ಮಾತಾಡಿಕೊಂಡು ಬಗೆಹರಿಸ್ಕೊಂಡಿದ್ರೆ, ನನಗೆ ನೀನು ನಿನಗೆ ನಾನು, ನಮಗೆ ಯಾವ ಮಕ್ಕಳು ಬೇಡ, ನೀನೇ ಮಗು, ಈ ಥರ ಎಲ್ಲ ಬದುಕಬಹುದಿತ್ತು. ಅಥವಾ ಕೆಲವೊಮ್ಮೆ ಇದು ಫಿಲಮ್ ಡೈಲಾಗಿಗೆ ಮಾತ್ರನ ಸೂಕ್ತ ಅಂತ ಅನಿಸೋದು ಕೂಡ ಇದೆ. ಈಗ ಶುಭಪುಂಜ ವಿಚಾರದಲ್ಲಿ ಆಗಿದ್ದು ಇದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಹೀರೋಯಿನ್ ಆಗಿ ಮೆರಿಬಹುದಿತ್ತು. ಆದರೆ ಒಂದಷ್ಟು ಕಾಂಟ್ರವರ್ಸಿಗಳು, ಬೇರೆಯವ್ರ ಜೊತೆಗಿನ ಒಂದಷ್ಟು ಇವರ ಹೆಸರು ತಳಕು ಹಾಕ್ಕೊಂಡಿದ್ದು, ಇದೆಲ್ಲವೂ ಅವರ ಸಿನಿ ಕೆರಿಯರ್ಗೂ ಕೂಡ ಡ್ಯಾಮೇಜ್ ಆಯಿತು. ಇವ್ರು ಬೇರೆಯವ್ರನ್ನ ಮದುವೆ ಆಗ್ತಾರಾ ಅಥವಾ ಇವರಿಗೊಂದು ವೈವಾಹಿಕ ಜೀವನ ಅನ್ನೋದು ಇರುತ್ತಾ, ಇದು ತುಂಬ ಜನಕ್ಕಿದ್ದಂಥ ಪ್ರಶ್ನೆ. ಆದರೆ ಎಲ್ರಿಗೂ ಗೊತ್ತಿರಲಿ, ಶುಭ ಪುಂಜ ತುಂಬ ಅಂದರೆ ತುಂಬ ಮುಗ್ಧ ಹುಡುಗಿ. ಆಮೇಲೆ ಅವರ ಮನಸ್ಸಲ್ಲಿ ಯಾವುದೇ ಕಲ್ಮಶ ಅನ್ನೋದಿರೋದಿಲ್ಲ. ತುಂಬ ಫಿಯರ್ಲೆಸ್ ಆಗಿ ಮಾತಾಡ್ತಾರೆ, ಟ್ರಾನ್ಸ್ಪರೆಂಟಾಗಿ ಮಾತಾಡ್ತಾರೆ. ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳ್ಕೊಳ್ತಾರೆ. ಮುಚ್ಚು ಮರೆ ಮಾಡೋದು, ಕದ್ದು ಮುಚ್ಚಿ ಮಾತಾಡೋದು, ಮನಸ್ಸಲ್ಲೊಂದು ಹೊರಗೊಂದು ಇದೇನೂ ಇಲ್ಲ. ತನಗೇನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳುವಂಥ ಹುಡುಗಿ. ಹಾಗಾಗಿ ಅವರು ಇಂಡಸ್ಟ್ರಿಯಲ್ಲಿ ತುಂಬ ದಿನ ಗಟ್ಟಿಯಾಗಿ ಉಳ್ಕೊಳ್ಳೋದು ಕಷ್ಟನೂ ಆಯಿತು. ಯಾಕಂದರೆ ಅವ್ರ ಬಗ್ಗೆ ಓಡಾಡಿದಂಥ ಒಂದಷ್ಟು ಗಾಸಿಪ್ಗಳಾಗಿರ್ಬೋದು, ಅಥವಾ ಅವ್ರ ವಿರುದ್ಧ ಕೇಳಿಬಂದಂಥ ಮಾತುಗಳಾಗಿರ್ಬೋದು, ಇದೆಲ್ಲ ಅವ್ರಿಗೆ ಕಿರಿಕಿರಿ ತರಿಸಿದ್ದೂ ಇದೆ. ಇದೆಲ್ಲದ್ರ ಮಧ್ಯೆ ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ದಾರಲ್ಲ ಅನ್ನೋದು ಖುಷಿಯಾಗಿತ್ತು. ಯಾಕಂದರೆ ಅವರ ಹಸ್ಬೆಂಡ್ದು
ತುಂಬ ದೊಡ್ಡದಾದಂಥ ಫ್ಯಾಮಿಲಿ. ಮಂಗಳೂರಿನಲ್ಲಿ ದೊಡ್ಡ ಫ್ಯಾಮಿಲಿ ಇದೆ. ಅವರ ಕುಟುಂಬದಲ್ಲಿ ಒಂದು 20ರಿಂದ 25 ಮಂದಿ ಇದ್ದಾರೆ. ಆ ಥರದ್ದೊಂದು ದೊಡ್ಡ ಫ್ಯಾಮಿಲಿ ಬೇಕು ಅಂತ ಹುಡುಕಿಕೊಂಡೇ ಶುಭಪುಂಜ ಹೋಗಿ ಮದುವೆ ಆಗಿದ್ದು. ಇಬ್ಬರು ಮನೆಯಲ್ಲೂ ಒಪ್ಪಿಸಿ ಒಬ್ಬರನ್ನೊಬ್ಬರು ಪ್ರೀತಿಸಿಯೇ ಮದುವೆ ಆಗಿದ್ರು. ಮದುವೆ ಆದ ಸ್ವಲ್ಪ ದಿನಗಳ ಕಾಲ ಎಲ್ಲವೂ ಚೆನ್ನಾಗಿತ್ತು. ಎಲ್ಲವೂ ಅದ್ಭುತವಾಗಿತ್ತು. ಆದರೆ ಹೋಗ್ತಾ ಹೋಗ್ತಾ ಸಮಸ್ಯೆಗಳು ಹುಟ್ಕೊಳ್ಳೋದಕ್ಕೆ ಶುರು ಆಯಿತು. ಶುಭ ಕೈಯಲ್ಲೂ ಕೂಡ ಯಾವುದೇ ಆಫರ್‌ಗಳಿರಲಿಲ್ಲ, ಕೆಲಸ ಇರಲಿಲ್ಲ. ಗಂಡ, ಮನೆ ಅನ್ನೋದಷ್ಟೇ ಅವ್ರ ತಲೆಯಲ್ಲಿತ್ತು. ಇದ್ರ ಮಧ್ಯದಲ್ಲಿ ಬಂದಿದ್ದೇ ಈ ಮಗುವಿನ ಸಮಸ್ಯೆ ಕೂಡ. ಹಾಗಾಗಿ ಎಷ್ಟೇ ಕೂತು ಮಾತಾಡಿದ್ರು ಅದು ಬಗೆಹರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಶುಭಪುಂಜ ಅವ್ರಿಗೂ ಗೊತ್ತಾಯಿತು. ಈ ಕಾರಣಕ್ಕಾಗಿ ಇಬ್ಬರೂ ಅಂತರ ಕಾಯ್ದುಕೊಂಡಿದ್ರು. ಶುಭಪುಂಜ ಇನ್‌ಸ್ಟಾಗ್ರಾಮ್ ಮತ್ತು ಫೇಸ್‌ಬುಕ್‌ನಲ್ಲಿ ತಮ್ಮ ಗಂಡನ ಜೊತೆಗೆ ಹಾಕಿದ್ದ ಎಲ್ಲ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ. ತುಂಬ ರೊಮ್ಯಾಂಟಿಕ್ ಆಗಿ, ತುಂಬ ಮುದ್ದಾಗಿ ಚಿನಿ ಚಿನಿ ಅಂತ ಕರೀತಾ ಇದ್ರು. ಅನುಶ್ರೀ ಅವರ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಗಂಡ ಹೆಂಡತಿ ಹೆಂಗಿದ್ರು ಅನ್ನೋದನ್ನ ಕೂಡ ತುಂಬ ಜನ ನೋಡಿದ್ರು. ಆದರೆ ಇದೀಗ ಹುಡುಕಿದ್ರು ಕೂಡ ಒಂದೇ ಒಂದು ಫೋಟೋ ಇಲ್ಲದಂತೆ ಎಲ್ಲ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಅಸಮಾಧಾನ ಹುಟ್ಕೊಂಡಿತ್ತು, ಅಂತರ ಆಗಿತ್ತು. ಇನ್ನು ಒಟ್ಟಿಗೆ ಬಾಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದಾಗನೇ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಒಬ್ಬರಿಗೊಬ್ಬರು ಬರಲ್ಲ, ಇದು ಸರಿನೇ ಹೋಗಲ್ಲ, ಮತ್ತೆ ಸಮಸ್ಯೆ ಮಾಡಿಕೊಂಡು ಹಿಂಸೆ ಮಾಡಿಕೊಂಡು ಇರೋದು ಬೇಡ ಅಂತ ನಿರ್ಧರಿಸಿಕೊಂಡಿಯೇ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಶುಭ ಅಭಿಮಾನಿಗಳಿಗೆ, ಅವರ ಫ್ಯಾಮಿಲಿಯವರಿಗೆ ಇದು ತೀರಾ ಬೇಸರದ ಸಂಗತಿ. ಒಬ್ಬ ಒಳ್ಳೆ ನಟಿ ಒಟ್ಟಿಗೆ ಜೀವನ ಮಾಡ್ತಾರೆ ಗಂಡನ ಜೊತೆಗೆ ಅಂತ ಅಂದ್ಕೊಂಡಿದ್ರು. ಆದರೆ ತುಂಬ ವರ್ಷಗಳ ಕಾಲ ಇದು ಬರದೇ ಇರೋದು, ಡಿವೋರ್ಸ್ ಹಂತಕ್ಕೆ ಹೋಗಿರೋದು ಬೇಜಾರು ಅನಿಸ್ತಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.